ಭಾರತ್ ಮಾತಾ ಕಿ ವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ವೀರ ಭಗತ್ ಸಿಂಗ್ ಅವರಿಗೆ, ವೀರ ಸಾವರ್ಕರ್ ಅವರಿಗೆ ಭಾರತ್ ಮಾತೆಯ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಎಲ್ಲ ದೇಶಭಕ್ತರಿಗೆ 77ನೇ ಗಣರಾಜ್ಯದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1950ರ ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದು ಭಾರತವು ಸ್ವಾತಂತ್ರ್ಯ ಆಯಿತು. ಇಂದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಕನಸುಗಳ ಫಲವಾಗಿದೆ. ಗಣರಾಜ್ಯೋತ್ಸವ ಕೇವಲ ಆಚರಣೆ ದಿನವಲ್ಲ, ಇದು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಒಂದು ಮೌಲ್ಯಗಳ ನೆನಪಿಸುವ ದಿನ. ದೇಶಭಕ್ತಿ ಗೀತೆಗಳ ನಮ್ಮ ಹೃದಯವನ್ನು ದೇಶ ಪ್ರೇಮಿಯೊಂದಿಗೆ ತುಂಬಿಸುತ್ತದೆ. ಅವು ನಮಗೆ ಭಾರತೀಯ ಅನ್ನುವಂಥ ಒಂದು ಎಚ್ಚರವನ್ನು ತರುತ್ತದೆ. ದೇಶಕ್ಕಾಗಿ ಹೋರಾಡಿದ ವೀರ ತ್ಯಾಗವನ್ನು ಸ್ಮರಿಸುವ ಮತ್ತು ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ಇಂದು ಈ ವೇದಿಕೆಯಲ್ಲೇ ಎಲ್ಲ ಹಾಡುಗಳು, ಪ್ರತಿಯೊಂದು ದೇಶಭಕ್ತಿ ಗೀತೆಯೊಂದು ಏಕತೆಯ ಸಂದೇಶ, ತ್ಯಾಗದ ಕತೆ ಮತ್ತು ಭಾರತ ಮಾತೆಯ ಮೇಲೆ ಅಪಾರ ಪ್ರೀತಿಯನ್ನು ಸ್ಮರಿಸುತ್ತದೆ. ಈ ಪವಿತ್ರ ದಿನದಂದು ನಾವು ಎಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಸಾಮಗ್ರಿಯನ್ನು ಕಾಪಾಡಬೇಕು ಹಾಗೂ ಉತ್ತಮ ನಾಗರಿಕರಾಗಿ ದೇಶ ಸೇವೆಯಲ್ಲಿ ತೊಡಗಿ ಇಂದು ಸಂಕಲ್ಪ ಮಾಡೋಣ. ನನ್ನ ಮಾತುಗಳನ್ನು ಇಲ್ಲೇ ನಾನು ವಿರಾಮ ಮಾಡುತ್ತೇನೆ. ಯಾಕಂದ್ರೆ ಇದು ದೇಶ ಭಕ್ತಿಗಳ ಗೀತೆ ಕಾರ್ಯಕ್ರಮ. ಇಲ್ಲೇ ಹೆಚ್ಚು ನಾವು ಭಾಷಣ ಮಾಡಕ್ ಹೋಗಲ್ಲ. ಹಂಗಾಗಿ ನನ್ನ 2 ಮಾತನ್ನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಸುಧೀರ್ ಘೋರ್ಪಡೆರವರೇ, ಈ ಕಾರ್ಯಕ್ರಮ ಆಯೋಜಿಸಿದಂಥ ನನ್ನ ಮಗನಾದ ಶ್ರೀ ವೆಂಕಟೇಶ್ ಕಾಟೇರ್ ಅವರೇ, ಅದೇ ರೀತಿ ಈ ಒಳ್ಳೆಯ ಕಾರ್ಯಕ್ರಮ ರೂಪಕ್ಕೆ ಬಂದಂಥ ಸನ್ಮಾನ್ಯ ಮಿಸ್ತ್ರಿರವರೇ, ಮೋಹನ್ ಚಿತ್ಳೇರವರೇ, ಬಂದಂಥ ಯಾವತ್ತೂ ಹಿರಿಯರೇ, ಆತ್ಮೀಯರೇ, ಸಿದ್ಧೇ ಹೇಳ್ತಾ ಇದ್ದಾರೆ. ನಾನು ವಿದೇಶದಿಂದ ನಿನ್ನೆ ಮನೆ ಬಂದಿದ್ದೇನೆ. ಅವಾಗ ವೆಂಕಟೇಶ್ ಹೇಳಿದರು, ಅಪ್ಪಾರ ಹಿಂಗೆ ಕಾರ್ಯಕ್ರಮ ತಂದಿದ್ದೀನಿ, ಭಾರಿ ಒಳ್ಳೆಯ ಕಾರ್ಯಕ್ರಮ, ದೇಶಭಕ್ತಿಯ ಕಾರ್ಯಕ್ರಮ. ನಾನು ಇಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೆ. ನಮ್ಮ ತಂದೆ ತಾಯಂದಿರ 80 ವರ್ಷದ ಸಹಸ್ರ ಚಂದ್ರ ದರ್ಶನ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಗೋಕುಲ್ ಗಾರ್ಡನ್ನಲ್ಲಿ. ತಂದೆ ತಾಯಂದಿರು 80 ಹುಣ್ಣಿಮೆ, 8,000 ಹುಣ್ಣಿಮೆ, 1,000 ಹುಣ್ಣಿಮೆಗಳನ್ನು ನೋಡಿರ್ತಾರೆ. ನೋಡಿದ ಮೇಲೆ ಹಿರಿಯರು ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ನಾನು ಸಹಿತ ಕೊಲ್ಲಾಪುರದ ಇವರ ಸ್ನೇಹಿತರು ಮತ್ತು ಇವರು ಕೂಡಿ ಆ ಕಾರ್ಯಕ್ರಮ ಬಂದಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ದಿವಂಗತ ಹರಿಸಾರ್ ಕೋಡೇರವರು, ಆಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿಯ ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಕ್ಯಾಬಿನೆಟ್ ಸಚಿವರು ತುಂಬಿಕೊಂಡಿದ್ರು. ಅನೇಕ ಕಾರ್ಯಕ್ರಮ ತುಂಬಿಕೊಂಡಾಗ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬರೋದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದಾಗ ಆ ಒಂದು ಜಾಗೋ ಹಿಂದೂಸ್ತಾನಿ ಅಂತೇಳಿ ನಾನೇನು ಕರೆದಿದ್ದೆ, ಜನರು ಅವ್ರ ಹಾಡನ್ನು ಕೇಳಿ ಟೈಮ್ ಹೆಂಗೆ ಹೋಗ್ತಾನೆ ಗೊತ್ತಾಗಲಿಲ್ಲ. ಆ ಕಾರ್ಯಕ್ರಮದಲ್ಲಿ 6,000 to 7,000 ಜನ ಕೂಡಿದ್ರು. ಆ ಕಾರ್ಯಕ್ರಮ ಅಷ್ಟೊಂದು ಸುಶ್ರಾಯವಾಗಿ ಆ ಜಾಗೋ ಹಿಂದೂಸ್ತಾನಿ ಮಾಡಿದ್ರು. ಅದೇ ರೀತಿ ಅವರನ್ನ ಈ ಕಾರ್ಯಕ್ರಮ ಕರಿತೀನಿ ಅಂತೇಳಿ ವೆಂಕಟೇಶ್ವರು ಹೇಳಿದಾಗ, ಕರಿಯಪ್ಪ ಮಾಡು, ಹುಬ್ಬಳ್ಳಿಯೊಳಗೆ ಬಂದ ದೇಶ ಪ್ರೇಮದ ಒಂದು ಕಿಚ್ಚನ್ನು ನೀನು ಬೆಳೆಸು, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದೆ.
ವೆಂಕಟೇಶ್ವರವರು ಒಂದು ವ್ಯಾಪಾರ ಬಿಸ್ನೆಸ್ ಒಳ್ಳೆಯ ವ್ಯಾಪಾರ ಮಾಡಿಕೊಂಡು ಇದ್ದವರು, ಮಾತು ಕೊಟ್ಟಂಗ ನಡೆಯುವಂಥ ವ್ಯಾಪಾರ. ಅವರು ಕನಿಷ್ಠ 1,000 ರಿಂದ 1,500 ಜನರಿಗೆ ಒಳ್ಳೆಯ ಸುಸಜ್ಜಿತ ಲೇಔಟ್ಗಳನ್ನು ಮಾಡಿ ಹಂಚಿದ್ದಾರೆ. ಒಳ್ಳೆಯ ರಿಯಲ್ ಎಸ್ಟೇಟ್ ಅವರು. ನೀ ಅದು ಮಾಡಪ್ಪ, ಇದು ಯಾಕೆ ಇದ್ರೊಳಗೆ ಬಿದ್ದಿ, ನಾವೊಬ್ಬ ಮಾಡಿ ಮುಗಿಸೇನಿ, ನೀ ಯಾಕೆ ಮಾಡ್ತೀವಿ? ಇಲ್ಲಪ್ಪ ನಾವು ಮಾಡ್ಬೇಕಂತ ಮಾಡಿದ್ದೀವಿ. ಮಾಡಪ್ಪ, ನಿನ್ನ ಮೇಲೆ ನಿನ್ನ ಬಿಟ್ಟಿದ್ದದು, ನಾ ಏನು ಹೇಳೋದಿಲ್ಲ, ಮಾಡು. ಆವಾಗಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಜನರಿಗೆ ಅನುಕೂಲವಾಗುವಂಥ, ಜನರಿಗೆ ಒಳ್ಳೆಯದಾಗುವಂಥ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೊಡೆದ್ರು. ಕನ್ನಡ ಶಾಲೆಯ ಮಕ್ಕಳಿಗೆ ಪುಸ್ತಕದ ಕಿಟ್ಟನ್ನು ಕೊಟ್ಟರು, ಬ್ಯಾಗ್ಗಳನ್ನು ಕೊಟ್ಟರು. ಅದೇ ರೀತಿ ಅನೇಕ ಕಾರ್ಯಕ್ರಮ ಮಾಡ್ತಾ ಜನಸೇವೆ ಮಾಡ್ಕೊತ ಬಂದಿದ್ದಾರೆ. ಜನಸೇವೆಯೇ ಈಶ ಸೇವೆ ಅಂತ ಹೇಳಿ ತಿಳ್ಕೊಂಡು ಅವರ ಜನಸೇವೆ ಮಾಡ್ಕೊತ ಬಂದಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಒಳಗೆ ದುಡಿತಾ ಬಂದಿದ್ದಾರೆ. ದೇವರು ಮುಂದೆ ಅವರಿಗೆ ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.